ಮಾಂತ್ರಿಕರ ಮಾಟ ಮಸಳುವ ಮುನ್ನ ಉತ್ಸಾಹ ಸಾಗರದ ಉತ್ತುಂಗ ಬಹಳಷ್ಟು ಜನ ನಿರ್ದೇಶಕರು, ನಿರ್ಮಾಪಕರು, ಸಿನಿಮಾ ಕ್ಷೇತ್ರದ ತಂತ್ರಜ್ಞರನ್ನ ಸೇರಿಕೊಂಡು ದೋಷ ಅಂತ ನಾನು ಕರಿತೀನಿ. ಅವರಿಗೆ ಅವರ ಹಕ್ಕುಗಳನ್ನ ಹಲವಾರು ಜನಗಳಿಗೆ ಆಡಿಯೋ ಡಿಸ್ಕ್ರಿಪ್ಷನ್ ಅಂದ್ರೆ ಏನು, ಕ್ಲೋಸ್ಡ್ ಕ್ಯಾಪ್ಷನ್ಸ್ ಅಥವಾ ಕಾಸ್ ರಿಲೇಟೆಡ್ ಮಾರ್ಕೆಟಿಂಗ್ ಅಂತ ನಾವು ಹೇಳ್ತೀವಿ FMCG ಪ್ರಾಡಕ್ಟ್ಸ್ ಅಲ್ಲಿ. ಸೊ ಯು ಕ್ಯಾನ್ ಅಡ್ವರ್ಟೈಸ್ ಅಬೌಟ್ ಹೌ ಇನ್ಕ್ಲೂಸಿವ್ ಯು ಆರ್, ಹೌ ಸೋಷಿಯಲಿ ಕಾನ್ಷಿಯಸ್ ಯು ಆರ್. ಸೊ ಅಂತ ನೀವು ಪ್ರದರ್ಶಿಸ್ಬೋದು. ಅಕಸ್ಮಾತ್ ಸ್ವಲ್ಪ ಈಸಿಯಾಗಿ ತಗೊಂಡು ನಾಳೆ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಪ್ರೊಡಕ್ಷನ್ ಮಾಡಿ, ನಿರ್ದೇಶನ ಮಾಡಿ, ಸಾಕಷ್ಟು ಬಂಡವಾಳ ಕೊಡಿ, ಎಲ್ಲ ಮಾಡಿ ADCC ಕಂಪ್ಲೇಂಟ್ ಆಗಲಿಲ್ಲ ಅಂದರೆ, ಸರ್ಟಿಫಿಕೇಟ್ ಸಿಕ್ಕಲಿಲ್ಲ ಅಂದರೆ ಭಾಳ ನೋವಾಗುತ್ತೆ. ಸಿನಿಮಾ ಬಗ್ಗೆ ಗೊತ್ತಿತ್ತು ನಮಗೆ, ಆ್ಯಪ್ ಬಗ್ಗೆ. ಸೊ ನಾವಲ್ಲಿ ಬಂದರೆ ಒಂದು ದಿವಸ ಲೈಕ್ ದಟ್ ವಾಸ್ ಅ ಮೂವಿ ಕಾಲ್ಡ್ ಮೂವಿ ಶೈತಾನ್. ಸೊ ಐ ವಾಸ್ ಸಿಟಿಂಗ್ ದೇರ್, ಐ ವೆಂಟ್ ವಿತ್ ಮೈ ಫ್ಯಾಮಿಲಿ ಮೂವಿ. That also the same thing was happening. I was just half an hour went, but I just thought that let's check in Excel Cinema whether this movie audio description is came or not. So just I checked. Luckily it was there. I downloaded that audio description file and I synced it. So from where the movie was there, no, it continued. So I was enjoying. When my family members they also enjoying their part and I was enjoying my part. ಸಬ್ಟೈಟಲ್ಸ್ ಬಗ್ಗೆ ಹೇಳಿದ್ರು. ಅದು ವಿದ್ಯಾವಂತರು, ಅದರಲ್ಲೂ ಇಂಗ್ಲೀಷ್ ಕಲಿತವರಿಗೆ, ಬಾಂಬೆ, ಡೆಲ್ಲಿ, ಕಲ್ಕತ್ತಾ, ಬೆಂಗಳೂರು ಇಂಥವರಿಗೆ ಅರ್ಥ ಆಗುತ್ತೆ. ಆದರೆ ಪ್ರಾಂತೀಯ ಭಾಷೆ, ಈಗ ಕರ್ನಾಟಕದಲ್ಲಿ ಕನ್ನಡ, ತಮಿಳುನಾಡಿನಲ್ಲಿ ತಮಿಳು, ಆಂಧ್ರ ಈ ರೀತಿ ಭಾಷೆಗಳನ್ನು ಹಾಕಿದ್ರೆ ಒಳ್ಳೆಯದು. ಸಿನಿಮಾ ಮಂದಿರದಲ್ಲಿ ಪ್ರದರ್ಶನಗೊಳ್ತಕ್ಕಂತಹ ಎಲ್ಲ ಸಿನಿಮಾಗಳಲ್ಲೂ ಕೂಡ AD ಆಡಿಯೋ ಡಿಸ್ಕ್ರಿಪ್ಷನ್, ಈ ದೃಷ್ಟಿದೋಷ ಉಳ್ಳಂತಹ ವ್ಯಕ್ತಿಗಳಿಗೆ ಆಡಿಯೋ ಡಿಸ್ಕ್ರಿಪ್ಷನ್, ಹಾಗೆ ಶ್ರವಣದೋಷ ಉಳ್ಳಂತಹ ಇಂಡಿವಿಜುವಲ್ಸಿಗೆ ಕ್ಲೋಸ್ಡ್ ಕ್ಯಾಪ್ಷನ್ಸ್ ಅಥವಾ ಓಪನ್ ಕ್ಯಾಪ್ಷನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಕಡ್ಡಾಯಗೊಳಿಸಿದೆ. ಸೊ ಸಿನಿಮಾದಲ್ಲಿ ಹಿಯರಿಂಗ್ ಆ್ಯಂಡ್ ವಿಜುವಲ್ ಇಂಪೇರ್ಮೆಂಟ್ ಇರೋರು ಕೂಡ ತಮ್ಮ ಸಕುಟುಂಬ ಸಮೇತರಾಗಿ ಬಂದು ಚಿತ್ರ ನೋಡಬೇಕು. ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಈ ಇನ್ಕ್ಲೂಷನ್ ಅಂತ ಏನು ಹೇಳ್ತೀವಿ, ಯೂನಿವರ್ಸಲ್ ಇನ್ಕ್ಲೂಷನ್ ಅಂತ ಏನು ಹೇಳ್ತೀವಿ, ಅದನ್ನು ಪರಿಪೂರ್ಣ ಮಾಡಲಿಕ್ಕೋಸ್ಕರ ಮಿನಿಸ್ಟ್ರಿ ಈ ಒಂದು ಹೆಜ್ಜೆನ ತಗೊಂಡಿದೆ.